ಮೋಸ್ಟ್ ಅವೈಟೆಡ್ UI ಮೂವಿ ರಿಲೀಸ್ ಆಗ್ಬಿಟ್ಟೈತೆ ಗುರು. ಆ ಮೂವಿ ರಿವ್ಯೂನ ಈಗ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬ್ರು ಬಂದಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಇಂಪಾರ್ಟೆಂಟ್ ಗುರು, ಮಾಡ್ಕೊಬಿಡ್ರಿ ಗುರು. ಇನ್ನು ರಿವ್ಯೂ ವಿಷಯಕ್ಕೆ ಬಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ದಾಯಸತ್ವಾಗೂ ನಂಗೆ ಗೊತ್ತಾಗ್ತಾ ಇಲ್ಲ ಗುರು. ಯಾಕಂದ್ರೆ ಉಪ್ಪಿ ಅವರ ಮೂವಿನ ನೋಡ್ಕೊಂಡು ಬಂದಾಗ 1-2 ಗಂಟೆ ಅದೇ ಟ್ರಾನ್ಸಲ್ಲಿ ಇರ್ತೀವಿ ಗುರು. ಯಾಕಂದ್ರೆ ಆ ಲೆವೆಲ್ಗೆ ಹುಳ ಬಿಟ್ಟಿರ್ತಾರೆ ತಲೆಯಲ್ಲಿ. ಸೊ ಅವರ ಪ್ರೀವಿಯಸ್ ಮೂವಿಯಲ್ಲಿ ಬಿಟ್ಟಿರೋಂಥ ಹುಳ ಈ ಮೂವಿಯಲ್ಲೂ ಕಂಟಿನ್ಯೂ ಮಾಡವ್ರೆ ಗುರು. ಈಗ ನಾನೇನಾದ್ರೂ ಮೂವಿಯ ಟೋಟಲ್ ಸ್ಟೋರಿ ಪಿನ್ ಟು ಪಿನ್ ಹೇಳಿದ್ರು ನಿಮಗೆ ಅರ್ಥ ಆಗಲ್ಲ ಗುರು. ನೀವು ಥಿಯೇಟರ್ಗೆ ಹೋಗ್ಬಿಟ್ಟು ಪೂರ್ತಿ 2.5 ಗಂಟೆ ಆ ಮೂವಿ ನೋಡಿದ್ರು ಅರ್ಥ ಆಗೋದಲ್ಲ, ತಲೆ ಚಚ್ಕೊಂಡು ಥಿಯೇಟ್ರಿಂದ ಆಚೆ ಕಡೆ ಬರ್ಬೇಕು ಗುರು. ಆ ಲೆವೆಲ್ಗೈತೆ ಮೂವಿ. ಇನ್ನು ಮೂವಿ ವಿಷಯಕ್ಕೆ ಬಂದ್ರೆ ಯಾವ ರೀತಿ ನಮ್ಮ ಸಮಾಜ ಕೊಳತು ನಾರ್ತಾ ಇದೆ, ಅದು ಒಂದು 30 ವರ್ಷ ಆದ್ಮೇಲೆ ಅನ್ನೋದೇ ಸ್ಟೋರಿ ಗುರು. ಉಪ್ಪಿ ಅಣ್ಣ ಈ ಸತಿ ಡಿಫ್ರೆಂಟ್ ಗೆಟಪ್ ಅಲ್ಲೇ ಡಿಕ್ಟೇಟರ್ ಪಾತ್ರದಲ್ಲೇ ಕಾಣಿಸ್ಕೊಂಡವ್ರೆ ಗುರು. ಅದ್ರಲ್ಲೂ ಡ್ಯುವೆಲ್ ಪಾತ್ರದಲ್ಲಿ ಕಾಣಿಸ್ಕೊಂಡವ್ರೆ. ಆ ಪಾತ್ರನ ಹೇಳ್ಬಿಟ್ರೆ ಸ್ಪಾಯ್ಲರ್ ಆಗ್ಬಿಡುತ್ತೆ. ಬಟ್ ನಿಜ ಹೇಳ್ತಾ ಇದ್ದೀನಿ, ಸೆಕೆಂಡ್ ಪಾರ್ಟ್ ಅಲ್ಲಿ ಆ ಒಂದು ಕ್ಯಾರೆಕ್ಟರ್ಗೋಸ್ಕರನೇ ಫ್ಯಾನ್ಸ್ಗೆ ಹೆವಿ ಎಕ್ಸೈಟ್ಮೆಂಟು ಈಗಾಗಲೇ ಸ್ಟಾರ್ಟ್ ಆಗ್ಬಿಟ್ಟೈತೆ ಗುರು. ಅದೇನು ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು ಥಿಯೇಟರ್ಗೆ ಹೋಗ್ಬಿಟ್ಟು ನೀವೇ ನೋಡ್ಬಿಡ್ರಿ. ಇನ್ನು ಮೂವಿಯ ಟೆಕ್ನಿಕಲ್ ವಿಷಯಕ್ಕೆ ಬಂದ್ರೆ ಅಜನಿತ್ ಲೋಕನಾಥ್ ಅವರು ತಮ್ಮ BGM ಇಂದ ಫಿಲಮ್ನ ಇನ್ನೂ ಇಂಟ್ರೆಸ್ಟ್ ಮಾಡವ್ರೆ ಗುರು. ಇನ್ನು ನಮ್ಮ ಹೀರೋಯಿನ್ ರೇಷ್ಮಾ ಅವರು ಯಾಕೆ ಬಿಡಿ. ಇನ್ನು ಮೂವಿಯಲ್ಲಿ ಸಾಧು ಕೋಕಿಲ್ ಅವ್ರಿಗೂ ಒಂದು ಚಿಕ್ಕ ಪಾತ್ರ ಆಯ್ತು ಗುರು. ತುಂಬಾ ವರ್ಷಗಳಾದ್ಮೇಲೆ ಸಾಧು ಅವ್ರನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡಿದಕ್ಕೆ ಒಂಥರ ಖುಷಿ ಆಯ್ತು ಗುರು. ಇನ್ನು ಪ್ರೊಡಕ್ಷನ್ ವ್ಯಾಲ್ಯೂಸ್ಗೆ ಹೆಸರಿಡಂಗೆ ಇಲ್ಲ ಬಿಡ್ರಿ ಗುರು. ಇನ್ನು ಮೂವಿಯಲ್ಲಿ ಯೂಸ್ ಮಾಡಿರೋ VFX ವರ್ಕ್ ಅಂತೂ ನಜ್ಜಿ ನೋಡಕ್ಕೆ ಹಬ್ಬನೇ ಗುರು. ಈ ಮೂವಿನ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಕ್ರೌಡ್ ಕಮ್ಮಿ ಇರೋ ಥಿಯೇಟರ್ಗೆ ಹೋಗ್ಬಿಟ್ಟು ನೋಡ್ರಿ. ಯಾಕಂದ್ರೆ ನಮ್ಮ ತಾಯಿ ಸತ್ವಾಗೂ ಫಸ್ಟ್ ಟೈಮ್ ನಿಮ್ಗೆ ಅದರಲ್ಲೂ ತುಂಬಾ ಜನ ಇರೋ ಥಿಯೇಟ್ರಲ್ಲಿ ಅರ್ಥ ಆಗಲ್ಲ ಗುರು. ಅದ್ರಲ್ಲೂ ನಿಮ್ಗೆಲ್ಲ ಅರ್ಥ ಆಯ್ತು ಅಂದ್ರೆ ಹೆಂಗ್ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ನನಗಂತೂ ಅರ್ಥ ಆಗಲ್ಲ ಗುರು. ಓವರ್ ಆಲ್ ಮೂವಿ ಒಂದು ಲೆವೆಲ್ಗೆ ಐತೆ ಗುರು. ಅದ್ರಲ್ಲೂ ಕ್ಲೈಮ್ಯಾಕ್ಸ್ ಅಲ್ಲಿ ಆ ಕ್ಲಿಪ್ ಹ್ಯಾಂಗರ್ಸ್ನ ಬಿಟ್ಟವ್ರೆ, ಅದಂತೂ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಸ್ತು ಗುರು. ಹೇಳ್ತಾ ಇದ್ದೀನಿ, ಥಿಯೇಟ್ರಲ್ಲಿ ಹೋಗ್ಬಿಟ್ಟೆ ನೋಡ್ರಿ. ಯಾಕಂದ್ರೆ ಪಾರ್ಟ್ 1 ಕ್ಲೈಮ್ಯಾಕ್ಸ್ ಅಲ್ಲಿ ಪಾರ್ಟ್ 2ಗೆ ಲಿಂಕ್ ಮಾಡಿರೋ ರೀತಿ ಯಪ್ಪ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಗೊತ್ತು ಗುರು. ಆ ಲೆವೆಲ್ ಹೈ ಕೊಡುತ್ತೆ ನೋಡಿದಾಗ. ಸೊ ಸಿನಿ ಲವರ್ಸ್, ಕನ್ನಡ ಸಿನಿಮಾನ ದಯವಿಟ್ಟು ಥಿಯೇಟರ್ಗೆ ಹೋಗ್ಬಿಟ್ಟು ನೋಡ್ರಿ. ಕನ್ನಡ ಸಿನಿಮಾಗಳ್ನ ಉದ್ಧಾರ ಮಾಡ್ರಿ ದಯವಿಟ್ಟು. ಈ ಸಿನಿಮಾನಂತೂ ಮಸ್ಟ್ ವಾಚ್ ಮಾಡಿ. ಓಕೆ, ಇಷ್ಟ ಆಗಿರೋ ರಿವ್ಯೂ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ನಿಮ್ಮ ಗಂಟೇನು ಹೋಗಲ್ಲ. ಓಕೆ ಫ್ರೆಂಡ್ಸ್, ಬಾಯ್.